ರೆಹಮಾನ್ ಕೊಲೆಯಾದ ಬಳಿಕ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷದಿಂದ ರಾಜೀನಾಮೆ ಕೊಟ್ಟು ಹೊರಬರುವಂತ ಕೆಲಸವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಸಿಎಂ ಸಿದ್ದರಾಮಯ್ಯ ಅವರು ದಿನೇಶ್ ಗುಂಡೂರಾವ್ ಅವರು ಹಾಗೆ ಪರಮೇಶ್ವರ್ಗೆ ಸೂಚನೆ ಕೊಟ್ಟರು, ಹೋಗಿ ಅಂತೇಳಿ ಮೊದಲಲ್ಲಿ ಮಾತಾಡಿಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಸಚಿವರು ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾರೆ. ಆದ್ರೆ ಮುಖಂಡರು ದೂರ ಉಳಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಸಚಿವರನ್ನ ಭೇಟಿ ಮಾಡ್ತಾ ಇಲ್ವಂತೆ. ದಿನೇಶ್ ಗುಂಡೂರಾವ್ ಜೊತೆ ನಾಯಕರು ಈಗ ಕೋಪ ಮಾಡಿಕೊಂಡಿರೋದು ಬಹಿರಂಗವಾಗ್ತಾ ಇದೆ. ಉಸ್ತುವಾರಿ ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಇವತ್ತು ಹೋಗ್ಬೇಕಿತ್ತು, ಆದರೆ ನಿನ್ನೆನೇ ಹೋದ್ರು. ಆ ದುರ್ಘಟನೆ ಸಂಭವಿಸ್ತಾ ಇದ್ದಂತೆ ಈಗ ಅಲ್ಲಿ ಹೋಗಿದ್ದಾರೆ. ಮುಸ್ಲಿಂ ಮುಖಂಡರನ್ನ ಭೇಟಿ ಮಾಡಿ ಅವರ ಜೊತೆ ಸಭೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಮುಸ್ಲಿಂ ಮುಖಂಡರು ಮಾತ್ರ ಮೀಟ್ ಮಾಡೋದಕ್ಕೆ ಬರ್ತಾ ಇಲ್ವಂತೆ. ಇನ್ನು ಕರಾವಳಿಯಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆ ಕಿಚ್ಚು ಪರಿಸ್ಥಿತಿ ಸಹಜ ಸ್ಥಿತಿಗೆ ತರೋದಕ್ಕೆ ಜಿಲ್ಲಾಡಳಿತ ಕಸರತ್ತನ್ನ ನಡೆಸಿದೆ. ಇವತ್ತು ಮಂಗಳೂರಿನಲ್ಲಿ ಶಾಂತಿ ಸಭೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಭೆ ನಡೆಸ್ತಾರೆ. ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಮೀಟಿಂಗ್. ಶಾಂತಿ ಕಾಪಾಡುವ ಸಂಬಂಧ ನಾಯಕರ ಜೊತೆ ಚರ್ಚೆ ಮಾಡ್ತಾರಂತೆ. ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸದಲ್ಲಿರುವಂತಹ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಡಬಲ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ರೆಹಮಾನ್ ಕೊಲೆಯಾದ ಬಳಿಕ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷದಿಂದ ರಾಜೀನಾಮೆ ಕೊಟ್ಟು ಹೊರಬರುವಂತ ಕೆಲಸವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಸಿಎಂ ಸಿದ್ದರಾಮಯ್ಯ ಅವರು ದಿನೇಶ್ ಗುಂಡೂರಾವ್ ಅವರು ಹಾಗೆ ಪರಮೇಶ್ವರ್ಗೆ ಸೂಚನೆ ಕೊಟ್ಟರು, ಹೋಗಿ ಅಂತೇಳಿ ಮೊದಲಲ್ಲಿ ಮಾತಾಡಿಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಸಚಿವರು ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾರೆ. ಆದ್ರೆ ಮುಖಂಡರು ದೂರ ಉಳಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಸಚಿವರನ್ನ ಭೇಟಿ ಮಾಡ್ತಾ ಇಲ್ವಂತೆ. ದಿನೇಶ್ ಗುಂಡೂರಾವ್ ಜೊತೆ ನಾಯಕರು ಈಗ ಕೋಪ ಮಾಡಿಕೊಂಡಿರೋದು ಬಹಿರಂಗವಾಗ್ತಾ ಇದೆ. ಉಸ್ತುವಾರಿ ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಇವತ್ತು ಹೋಗ್ಬೇಕಿತ್ತು, ಆದರೆ ನಿನ್ನೆನೇ ಹೋದ್ರು. ಆ ದುರ್ಘಟನೆ ಸಂಭವಿಸ್ತಾ ಇದ್ದಂತೆ ಈಗ ಅಲ್ಲಿ ಹೋಗಿದ್ದಾರೆ. ಮುಸ್ಲಿಂ ಮುಖಂಡರನ್ನ ಭೇಟಿ ಮಾಡಿ ಅವರ ಜೊತೆ ಸಭೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಮುಸ್ಲಿಂ ಮುಖಂಡರು ಮಾತ್ರ ಮೀಟ್ ಮಾಡೋದಕ್ಕೆ ಬರ್ತಾ ಇಲ್ವಂತೆ. ಇನ್ನು ಕರಾವಳಿಯಲ್ಲಿ ಅಬ್ದುಲ್ ರೆಹಮಾನ್ ಹತ್ಯೆ ಕಿಚ್ಚು ಪರಿಸ್ಥಿತಿ ಸಹಜ ಸ್ಥಿತಿಗೆ ತರೋದಕ್ಕೆ ಜಿಲ್ಲಾಡಳಿತ ಕಸರತ್ತನ್ನ ನಡೆಸಿದೆ. ಇವತ್ತು ಮಂಗಳೂರಿನಲ್ಲಿ ಶಾಂತಿ ಸಭೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಭೆ ನಡೆಸ್ತಾರೆ. ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಮೀಟಿಂಗ್. ಶಾಂತಿ ಕಾಪಾಡುವ ಸಂಬಂಧ ನಾಯಕರ ಜೊತೆ ಚರ್ಚೆ ಮಾಡ್ತಾರಂತೆ. ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸದಲ್ಲಿರುವಂತಹ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಡಬಲ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ರೆಹಮಾನ್ ಕೊಲೆಯಾದ ಬಳಿಕ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷದಿಂದ ರಾಜೀನಾಮೆ ಕೊಟ್ಟು ಹೊರಬರುವಂತ ಕೆಲಸವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಸಿಎಂ ಸಿದ್ದರಾಮಯ್ಯ ಅವರು ದಿನೇಶ್ ಗುಂಡೂರಾವ್ ಅವರು ಹಾಗೆ ಪರಮೇಶ್ವರ್ಗೆ ಸೂಚನೆ ಕೊಟ್ಟರು, ಹೋಗಿ ಅಂತೇಳಿ ಮೊದಲಲ್ಲಿ ಮಾತಾಡಿಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಸಚಿವರು ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾರೆ. ಆದ್ರೆ ಮುಖಂಡರು ದೂರ ಉಳಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಸಚಿವರನ್ನ ಭೇಟಿ ಮಾಡ್ತಾ ಇಲ್ವಂತೆ. ದಿನೇಶ್ ಗುಂಡೂರಾವ್ ಜೊತೆ ನಾಯಕರು ಈಗ ಕೋಪ ಮಾಡಿಕೊಂಡಿರೋದು ಬಹಿರಂಗವಾಗ್ತಾ ಇದೆ. ಉಸ್ತುವಾರಿ ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಇವತ್ತು ಹೋಗ್ಬೇಕಿತ್ತು, ಆದರೆ ನಿನ್ನೆನೇ ಹೋದ್ರು.
ಆ ದುರ್ಘಟನೆ ಸಂಭವಿಸ್ತಾ ಇದ್ದಂತೆ. ಈಗ ಅಲ್ಲಿ ಹೋಗಿದ್ದಾರೆ, ಮುಸ್ಲಿಂ ಮುಖಂಡರನ್ನ ಭೇಟಿ ಮಾಡಿ ಅವರ ಜೊತೆ ಸಭೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಮುಸ್ಲಿಂ ಮುಖಂಡರು ಮಾತ್ರ ಮೀಟ್ ಮಾಡೋದಕ್ಕೆ ಬರ್ತಾ ಇಲ್ವಂತೆ. ಇನ್ನು ಕರಾವಳಿಯಲ್ಲಿ ಈ ಅಬ್ದುಲ್ ರಹಮಾನ್ ಹತ್ಯೆ ಕಿಚ್ಚು ಪರಿಸ್ಥಿತಿ ಸಹಜ ಸ್ಥಿತಿಗೆ ತರೋದಕ್ಕೆ ಜಿಲ್ಲಾಡಳಿತ ಕಸರತ್ತನ್ನ ನಡೆಸಿದೆ. ಇವತ್ತು ಮಂಗಳೂರಿನಲ್ಲಿ ಶಾಂತಿ ಸಭೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಭೆ ನಡೆಸ್ತಾರೆ. ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಮೀಟಿಂಗ್. ಶಾಂತಿ ಕಾಪಾಡುವ ಸಂಬಂಧ ನಾಯಕರ ಜೊತೆ ಚರ್ಚೆ ಮಾಡ್ತಾರಂತೆ. ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸದಲ್ಲಿರುವಂತಹ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಡಬಲ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ. ಅಲ್ಲಿ ರೆಹಮಾನ್ ಕೊಲೆ ಆದ ಬಳಿಕ ಮುಸ್ಲಿಂ ಮುಖಂಡರೆಲ್ಲರೂ ಕೂಡ ಸಾಮೂಹಿಕವಾಗಿ ಕಾಂಗ್ರೆಸ್ ಪಕ್ಷದಿಂದ ರಾಜೀನಾಮೆ ಕೊಟ್ಟು ಹೊರಬರುವಂತ ಕೆಲಸವನ್ನ ಮಾಡಿದ್ರು. ಇದರ ಬೆನ್ನಲ್ಲೇ ಎಚ್ಚೆತ್ತುಕೊಂಡಂತಹ ಸಿಎಂ ಸಿದ್ದರಾಮಯ್ಯ ಅವರು ದಿನೇಶ್ ಗುಂಡೂರಾವ್ ಅವರು ಹಾಗೆ ಪರಮೇಶ್ವರ್ ಅವರಿಗೆ ಸೂಚನೆ ಕೊಟ್ಟರು, ಹೋಗಿ ಅಂತೇಳಿ ಮೊದಲಲ್ಲಿ ಮಾತಾಡಿಸಿ ಅವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಇವತ್ತು ಸಚಿವರು ಮಂಗಳೂರಿನಲ್ಲಿ ಮುಸ್ಲಿಂ ಮುಖಂಡರ ಜೊತೆಯಲ್ಲಿ ಸಭೆಯನ್ನು ನಡೆಸ್ತಾರೆ. ಆದ್ರೆ ಮುಖಂಡರು ದೂರ ಉಳಿಯುವಂತ ಕೆಲಸವನ್ನ ಮಾಡ್ತಿದ್ದಾರೆ, ಸಚಿವರನ್ನ ಭೇಟಿ ಮಾಡ್ತಾ ಇಲ್ವಂತೆ. ದಿನೇಶ್ ಗುಂಡೂರಾವ್ ಜೊತೆ ನಾಯಕರು ಈಗ ಕೋಪ ಮಾಡಿಕೊಂಡಿರೋದು ಬಹಿರಂಗವಾಗ್ತಾ ಇದೆ. ಉಸ್ತುವಾರಿ ಸಚಿವರಾಗಿದ್ದಾರೆ ದಿನೇಶ್ ಗುಂಡೂರಾವ್ ಅವರು. ಸಿದ್ದರಾಮಯ್ಯ ಅವರ ಸೂಚನೆ ಮೇರೆಗೆ ಇವತ್ತು ಹೋಗ್ಬೇಕಿತ್ತಾದ್ರೆ ನಿನ್ನೆನೇ ಹೋದ್ರು. ಆ ದುರ್ಘಟನೆ ಸಂಭವಿಸ್ತಾ ಇದ್ದಂತೆ. ಈಗ ಅಲ್ಲಿ ಹೋಗಿದ್ದಾರೆ, ಮುಸ್ಲಿಂ ಮುಖಂಡರನ್ನ ಭೇಟಿ ಮಾಡಿ ಅವರ ಜೊತೆ ಸಭೆಯನ್ನ ಮಾಡೋದಕ್ಕೆ ಎಲ್ಲಾ ರೀತಿಯಾದಂತ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಮುಸ್ಲಿಂ ಮುಖಂಡರು ಮಾತ್ರ ಮೀಟ್ ಮಾಡೋದಕ್ಕೆ ಬರ್ತಾ ಇಲ್ವಂತೆ. ಇನ್ನು ಕರಾವಳಿಯಲ್ಲಿ ಈ ಅಬ್ದುಲ್ ರಹಮಾನ್ ಹತ್ಯೆ ಕಿಚ್ಚು ಪರಿಸ್ಥಿತಿ ಸಹಜ ಸ್ಥಿತಿಗೆ ತರೋದಕ್ಕೆ ಜಿಲ್ಲಾಡಳಿತ ಕಸರತ್ತನ್ನ ನಡೆಸಿದೆ. ಇವತ್ತು ಮಂಗಳೂರಿನಲ್ಲಿ ಶಾಂತಿ ಸಭೆ ನಡೆಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಉಸ್ತುವಾರಿ ಸಚಿವ ದಿನೇಶ್ ಗುಂಡೂರಾವ್ ಸಭೆ ನಡೆಸ್ತಾರೆ. ಬೆಳಗ್ಗೆ 11 ಗಂಟೆಗೆ ನಡೆಯಲಿದೆ ಮೀಟಿಂಗ್. ಶಾಂತಿ ಕಾಪಾಡುವ ಸಂಬಂಧ ನಾಯಕರ ಜೊತೆ ಚರ್ಚೆ ಮಾಡ್ತಾರಂತೆ. ದಕ್ಷಿಣ ಕನ್ನಡ ಜಿಲ್ಲಾ ಪ್ರವಾಸದಲ್ಲಿರುವಂತಹ ಸಚಿವ ದಿನೇಶ್ ಗುಂಡೂರಾವ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಡಬಲ್ ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ.